ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಾದ್ರು ಮೊದಲನೇ ದಿನ ಹೋಗಿ ಸ್ವಿಗ್ಗಿಯಲ್ಲಿ ನಾವು ಡ್ಯೂಟಿ ಮಾಡ್ತೀವಿ ಅಂದರೆ 2026ರಲ್ಲಿ ಏನಾದ್ರು ಸ್ವಿಗ್ಗಿಯಲ್ಲಿ ನಾವು ಡ್ಯೂಟಿ ಮಾಡೋಕ್ಕೆ ಮೊದಲನೇ ದಿನ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೇಗೆ ಸ್ವಿಗ್ಗಿಯಲ್ಲಿ ನಾವು ಆರ್ಡರ್ನ ಪಿಕಪ್ ಮಾಡೋದು, ಹೇಗೆ ಸ್ವಿಗ್ಗಿಯಲ್ಲಿ ಆರ್ಡರ್ನ ತೊಗೊಂಡೋಗಿ ಡ್ರಾಪ್ ಮಾಡೋದು, ರೆಸ್ಟೋರೆಂಟ್ ಹತ್ರ ಎಲ್ಲ ಯಾವ ರೀತಿ ಹೋಗೋದು, ರೆಸ್ಟೋರೆಂಟ್ ಯಾವ ರೀತಿ ಹುಡುಕೋದು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸ್ವಿಗ್ಗಿ ಡೆಲಿವರಿ ಅಪ್ಲಿಕೇಶನ್ ಇರುತ್ತಲ್ಲ, ಆ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅಪ್ಲಿಕೇಶನ್ನು ಕೂಡ ನಾವು ಓಪನ್ ಮಾಡ್ಕೊತಿದ್ದಂಗೆ ನೀವು ಇವಾಗ ಇಲ್ಲಿ ಶಿಫ್ಟ್ ಬುಕ್ ಮಾಡ್ಕೊಬೇಕಿರುತ್ತೆ. ನೀವು ಝೊಮ್ಯಾಟೋದಲ್ಲೆಲ್ಲ ಗಿಗ್ ಯಾವ ರೀತಿ ಬುಕ್ ಮಾಡ್ಕೊತೀರೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವಾಗ ನೀವು ಶಿಫ್ಟ್ ಇರುತ್ತಲ್ಲ, ಆ ಶಿಫ್ಟ್ನ ಬುಕ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ ಮೈ ಶಿಫ್ಟ್ಸ್ ಅಂತ ಇದೆಯಲ್ಲ ಅದನ್ನು ನೀವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ಟೈಮ್ ಎಷ್ಟು ಇವಾಗ 12 ಗಂಟೆಯಿಂದ 4 ಗಂಟೆದಿದೆ ಅಷ್ಟೇ. ಬನ್ನಿ ಇವಾಗ ಅದನ್ನು ಬುಕ್ ಮಾಡ್ಕೊಳೋ, ಇಲ್ಲ ಅಂತಂದರೆ ಇನ್ನೂ 1 ಗಂಟೆವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈಗ 12 ಗಂಟೆಯಿಂದ 4 ಗಂಟೆ ಇದೆಯಲ್ಲ ಅದನ್ನೇ ಬುಕ್ ಮಾಡ್ಕೊತೀನಿ. ನೋಡಿ, ಈಗ ಬುಕ್ಕು ಕೂಡ ಆಗಿದೆ. ಅದರಿಂದಾಗಿ ಇವಾಗ ಏನು ಮಾಡಬೇಕು ಅಂತ ಅಂದರೆ ಗೋ ಆನ್ಲೈನ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಡೈರೆಕ್ಟಾಗಿ ಪ್ರೆಸ್ ಮಾಡೋಣ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಆನ್ಲೈನ್ಗೂ ಕೂಡ ಹೋಗುತ್ತೆ. ನೋಡಿ, ಇವಾಗ ಆನ್ಲೈನ್ಗೂ ಕೂಡ ಹೋದೆ. ಅಂದರೆ ಸೆಲ್ಫಿ ಕೇಳ್ತಾಯಿದೆ, ಅದರಿಂದಾಗಿ ನಾವು ಸೆಲ್ಫಿ ಕೂಡ ಕೊಡಬೇಕಾಗುತ್ತೆ. ಅಂದರೆ ಸ್ವಿಗ್ಗಿಯಲ್ಲಂತೂ ಸ್ಟಾರ್ಟಿಂಗ್ ಈಗ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡ್ರೆ ಸ್ವಿಗ್ಗಿಯಲ್ಲಿ ತುಂಬ ಸೆಲ್ಫಿನ ಚೆಕ್ ಮಾಡ್ತಾನೆ ಇರ್ತಾನೆ. ಮೊದಲು ಝೊಮ್ಯಾಟೋದಲ್ಲಿ ಜಾಸ್ತಿ ಮಾಡ್ತಾಯಿದ್ದೆ, ಈಗ ಅವ್ನು ಕಮ್ಮಿ ಮಾಡಿದ್ದಾನೆ. ಬಟ್ ಸ್ವಿಗ್ಗಿಲಿ ಏನು ಮಾಡಿದ್ದಾನೆ ಅಂತಂದರೆ ತುಂಬ ಜಾಸ್ತಿ ಮಾಡಿಬಿಟ್ಟಿದೆ. ಬನ್ನಿ ಈಗ ಸ್ಟಾರ್ಟ್ ಸೆಲ್ಫಿ ಚೆಕ್ ಅನ್ನೋದನ್ನ ಕೊಟ್ಬಿಟ್ಟು ಸೆಲ್ಫಿ ಕೂಡ ಕೊಡೋಣ, ಆವಾಗ ಆನ್ಲೈನ್ಗೂ ಕೂಡ ಹೋಗುತ್ತೆ. ನೋಡಿ, ಕ್ಲಿಕ್ ಸೆಲ್ಫಿ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡೋಣ. ಪ್ರೊಸೀಡ್ ಟು ಕ್ಯಾಪ್ಚರ್ ಅಂತ ಇದೆಯಲ್ಲ ಅದ್ರ ಮೇಲೆ ಈಗ ಪ್ರೆಸ್ ಮಾಡೋಣ. ಬನ್ನಿ ಇವಾಗ ಸೆಲ್ಫಿ ಕೊಡೋಣ. ಗೈಸ್ ನೋಡಿ, ಇವಾಗ ನಾನು ಸೆಲ್ಫಿ ಕೂಡ ಕೊಡ್ತಿದ್ದಂಗೆ ಇವಾಗ ಆನ್ಲೈನ್ಗೂ ಕೂಡ ಹೋಯಿತು. ಅಂದರೆ ಈಗ ಫಸ್ಟ್ನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಆರ್ಡರ್ ಬರುತ್ತಾ ಅಂತ ಹೇಳ್ಬಿಟ್ಟು. ಇಯರ್ಬಡ್ಸ್ ಬೇರೆ ಬಿದ್ದೋಯ್ತು, ಎತ್ಕೊಳ್ಳೋಣ. ಗೈಸ್ ನೋಡಿ, ಸ್ವಿಗ್ಗಿಯಲ್ಲೂ ಕೂಡ ಇವಾಗ ನಮಗೆ ಮೊದಲನೇ ಆರ್ಡರ್ ಬರ್ತಾಯಿದೆ. ಮೊದಲನೇ ಆರ್ಡರ್ ಬಂದ್ಬಿಟ್ಟು 1.8 ಮೀಟರ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದನ್ನು ಇವಾಗ ಏನು ಮಾಡಬೇಕು ಅಂತ ಅಂದರೆ ಅಕ್ಸೆಪ್ಟ್ ಆರ್ಡರ್ ಅಂತ ಇದೆಯಲ್ಲ, ನೋಡಿ ಈಗ ಅಕ್ಸೆಪ್ಟ್ ಆರ್ಡರ್ನ ನಾನು ಇವಾಗ ಪ್ರೆಸ್ ಮಾಡೀನಿ. ಅಕ್ಸೆಪ್ಟ್ ಆರ್ಡರ್ನ ನಾನು ಪ್ರೆಸ್ ಮಾಡ್ತಿದ್ದಂಗೆ ರೆಸ್ಟೋರೆಂಟ್ ಯಾವುದು ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನೋಡಿ, ಟ್ರಫಲ್ಸ್ ಹತ್ರ ಇರೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಸ್ವಿಗ್ಗಿಯಲ್ಲಿ ಏನು ಅಂತ ಅಂದರೆ ಪಿಕಪ್ ಮತ್ತು ಡ್ರಾಪ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಈಸಿಯಾಗಿ ನೋಡ್ಬೋದು. ಬಟ್ ಝೊಮ್ಯಾಟೋದಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವು ರೆಸ್ಟೋರೆಂಟ್ ಹತ್ರ ರೀಚ್ ಮಾಡಿದ್ಮೇಲೆ ಅಷ್ಟೇ ನಮಗೆ ಕಸ್ಟಮರ್ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಮುಂಚೆನೇ ಗೊತ್ತಾಗುತ್ತೆ ನಮಗೆ. ಪಿಕಪ್ ಬಂದು ಇಲ್ಲಿ ರೆಸ್ಟೋರೆಂಟ್ ಇಲ್ಲಿದೆ, ಡ್ರಾಪ್ ಬಂದು ಇಲ್ಲಿ ಕಸ್ಟಮರ್ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ಬಟ್ ಝೊಮ್ಯಾಟೋದಲ್ಲಿ ನಮಗೆ ರೆಸ್ಟೋರೆಂಟ್ ಹೋಗಿ ರೀಚ್ ಆಗೋವರೆಗೂ ನಮಗೆ ಕಸ್ಟಮರ್ ಲೊಕೇಶನ್ ಎಲ್ಲಿಗೆ ಡ್ರಾಪ್ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಬಟ್ ಎಷ್ಟು ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬನ್ನಿ ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಟ್ರಫಲ್ಸ್ ಹತ್ರ ಹೋಗ್ಬೇಕಾಗುತ್ತೆ. ಅಂದರೆ ಆರ್ಡರು ಕೂಡ ರೆಡಿ ಇದೆ, ಅಂದರೆ ಮುಂಚೆನೇ ತೋರಿಸ್ತೈತೆ, ರೆಡಿ ಫಾರ್ ಪಿಕಪ್ ಅಂತ ತೋರಿಸ್ತಾ ಇಲ್ಲ. ಅದರಿಂದಾಗಿ ಏನು ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ಮ್ಯಾಪ್ ಅಂತ ಇದೆಯಲ್ಲ, ಮ್ಯಾಪ್ ಮೇಲೆ ಪ್ರೆಸ್ ಮಾಡೋಣ. ಮ್ಯಾಪ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ರೆಸ್ಟೋರೆಂಟ್ ಲೊಕೇಶನ್ ಬರುತ್ತೆ. ರೆಸ್ಟೋರೆಂಟ್ ಎಷ್ಟಪ್ಪ ಕಿಲೋಮೀಟರ್ ಇದೆ ಅಂತ ಅಂದರೆ 550 ಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಇವಾಗ ಸ್ಟಾರ್ಟ್ ಅಂತ ಇದೆಯಲ್ಲ, ಸ್ಟಾರ್ಟ್ನ ಕೊಟ್ಬಿಟ್ಟು ಕಂಟಿನ್ಯೂ ಕೊಡೋಣ. ಕಂಟಿನ್ಯೂ ಕೊಟ್ಬಿಟ್ಟು ಹೋಗಿ ಪಿಕಪ್ ಮಾಡೋಣ. ಅಂದರೆ 1 ನಿಮಿಷಕ್ಕಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ, ನಾನು ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆದೆ. ಅಂದರೆ ಟ್ರಫಲ್ಸ್ ಬಂದು ಅಲ್ಲಿ ಮುಂದೆ ಇದೆ. ಅಂದರೆ ಇನ್ನೊಂದು ಏನಪ್ಪ ಅಂತಂದರೆ ಸ್ವಿಗ್ಗಿಯಲ್ಲಿ ಈಗ ಝೊಮ್ಯಾಟೋದಲ್ಲಿ ತೋರಿಸೋ ರೀತಿ ಯಾವುದೇ ಆದಂಥ ಫೋಟೋಸ್ ತೋರಿಸಲ್ಲ. ನೋಡಿ, ಇವಾಗ ಬನ್ನಿ ನಾವು ರೆಸ್ಟೋರೆಂಟ್ನ ಹುಡುಕಿ ರೆಸ್ಟೋರೆಂಟ್ ಹತ್ರ ರೀಚ್ ಆಗ್ತಿದ್ದಂಗೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ರೀಚ್ ಪಿಕಪ್ ಲೊಕೇಶನ್ ಅಂತ ಇದೆಯಲ್ಲ ಅದನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲ ನಮಗೆ ರೆಸ್ಟೋರೆಂಟ್ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಕಾರ್ ರೆಸ್ಟೋರೆಂಟ್ ಅಂತ ಇದೆಯಲ್ಲ ಆ ಆಪ್ಷನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಈ ರೆಸ್ಟೋರೆಂಟ್ ಅವ್ರು ಏನಿದ್ದಾರೆ ಅವರು ಫೋನ್ನ ಪಿಕ್ ಮಾಡಲ್ಲ, ಎಲ್ಲ ಒಬ್ಬರು ಇಬ್ಬರು ಅಷ್ಟೇ ಪಿಕ್ ಮಾಡೋದು. ಅದಕ್ಕೋಸ್ಕರ ನಾವೇ ಆಲ್ಮೋಸ್ಟ್ ಅಲ್ಲ ಈ ಥರ ಇರುತ್ತಲ್ಲ ಹೋಗಿ ಹುಡುಕ್ಬೇಕಾಗುತ್ತೆ. ನೋಡಿ, ಟ್ರಫಲ್ಸಲ್ಲಿ ಇದೆ, ಅಂದರೆ ರೆಗ್ಯುಲರಾಗಿ ನಮ್ಮ ಏರಿಯಾದಲ್ಲಿ ಇರುತ್ತಲ್ಲ. ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಏನಾಗುತ್ತೆ ಅಂತ ಅಂದರೆ ನಾವು ಡ್ಯೂಟಿ ಮಾಡ್ತಾ ಅದು ಅಭ್ಯಾಸ ಆಗೋಗಿರುತ್ತೆ. ಯಾವ ರೆಸ್ಟೋರೆಂಟ್ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಆರ್ಡರ್ಗಳು ಸೇಮ್ ರೆಸ್ಟೋರೆಂಟಲ್ಲೇ ಬರ್ತಾ ಇರುತ್ತಲ್ಲ, ಅದರಿಂದಾಗಿ. ನೋಡಿ, ಇವಾಗ ರೀಚ್ ಪಿಕಪ್ ಲೊಕೇಶನ್ನ ನಾವು ಕೊಡಬೇಕಾಗುತ್ತೆ. ಕೊಡ್ತೀನಿ, ಪ್ರೆಸ್ ಮಾಡ್ತೀನಿ. ನೋಡಿ, ಟಿ ಶರ್ಟು ಮತ್ತು ಬ್ಯಾಗಿಂದು ಸೆಲ್ಫಿ ಕೇಳ್ತಾ ಇದೆ. ಅಂದರೆ ಸ್ವಿಗ್ಗಿಯಲ್ಲಿ ನೀವು ಮೊದಲನೇ ಆರ್ಡರ್ ಪಿಕ್ ಮಾಡೋಕ್ಕೆ ಬರ್ತಿದ್ದಂಗೆ 100% ಟಿ ಶರ್ಟು ಬ್ಯಾಗಿನ ಸೆಲ್ಫಿ ಕೇಳುತ್ತೆ. ನನ್ನ ಹತ್ರ ಟಿ ಶರ್ಟು ಇಲ್ಲ, ಬ್ಯಾಗು ಇಲ್ಲ. ಹಂಗೆ ಪ್ರೊಸೀಡ್ ಮಾಡೋಕ್ಕೆ ನೋಡೋಣ, ಆಗುತ್ತೆ ನೋಡೋಣ. ಗೈಸ್ ಹಂಗೆ ಆಯಿತು, ಕನ್ಫರ್ಮ್ ಅಪ್ಲೋಡ್ ಕೊಡ್ತೀನಿ. ಇನ್ನೊಂದೇನು ಗೊತ್ತಾ, ಇವಾಗ ಏನು ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ನಾವೇನಾದ್ರು ಡ್ಯೂಟಿಗೆ ಬರ್ತೀವಲ್ಲ ಆ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ನೋಡಿ, ಆರ್ಡರ್ ಇದು ರೆಡಿ ಫಾರ್ ಪಿಕಪ್ ಅಂತ ಇದೆ. ಓಕೆ ಕೊಡೋಣ. ಹೋಗ್ಬಿಟ್ಟು ಇಲ್ಲಿ ಲಾಸ್ಟ್ ಡಿಜಿಟ್ ನಂಬರ್ ಇರುತ್ತಲ್ಲ ಅದನ್ನು ಹೇಳೋಣ. ಒನ್ 1546 1546
ನೋಡಿ ಬಿಲ್ಲಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ, ಲಾಸ್ಟಲ್ಲಿ ಒಂದೊಂದು ರೆಸ್ಟೋರೆಂಟಲ್ಲಿ ಸ್ಕ್ಯಾನರ್ ಇರುತ್ತೆ, ಅದನ್ನು ನಾವು ಸ್ಕ್ಯಾನ್ ಮಾಡುವ. ನೋಡಿ ಇದೇ ರೀತಿ ಸ್ಕ್ಯಾನ್ ಮಾಡೋದು, ಅಂದರೆ ಕೆಳಗಡೆ ಇತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿದೆ ನಾನು. ಸಿಕ್ಸ್ 966 ಒಂದೊಂದು ಸಲ ಸ್ಕ್ಯಾನರ್ ವರ್ಕ್ ಆಗಲ್ಲ. ಸ್ಕ್ಯಾನರ್ ವರ್ಕ್ ಆಗ್ತಿದ್ದಂಥ ಸಮಯದಲ್ಲಿ ನಮಗೆ ಇಲ್ಲಿ 4 ಡಿಜಿಟ್ ನಂಬರ್ ಕಾಣಿಸುತ್ತೆ. ಆ 4 ಡಿಜಿಟ್ ನಂಬರ್ ನಾವು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆರ್ಡರು ಪಿಕ್ ಆಗುತ್ತೆ. ಗೈಸ್ ನೋಡಿ ಒಂದು ಆರ್ಡರ್ ಅಂತ ಬಂದೆ, ಬಟ್ ಮಲ್ಟಿ ಆರ್ಡರ್ ಸಿಕ್ತು ಅಂದರೆ ನಾನು ರೆಸ್ಟೋರೆಂಟ್ ಹತ್ರ ಹೋಗ್ತಿದ್ದಂಗೆ ಅದು ಮಲ್ಟಿ ಆರ್ಡರ್ ಆಗಿ ಚೇಂಜ್ ಆಯಿತು. ಬನ್ನಿ ಈಗ ಮೊದಲನೇ ಆರ್ಡರ್ ಜೊತೆಗೆ ಹೇಗೆ ಮಲ್ಟಿ ಆರ್ಡರ್ ಬಂದರೂ ಕೂಡ ಅದನ್ನ ಹೇಗೆ ಡ್ರಾಪ್ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತಲ್ಲ. ಅದರಿಂದಾಗಿ ಈ ಆರ್ಡರ್ ಕೂಡ ಇವಾಗ ನಾವು ಡ್ರಾಪ್ ಮಾಡೋಣ. ಎರಡನ್ನೂ ಕೂಡ ನಾವು ಡ್ರಾಪ್ ಮಾಡಬೇಕಾಗುತ್ತೆ. ಬನ್ನಿ ಎರಡು ಡ್ರಾಪ್ ಮಾಡೋಣ. ಇನ್ನೊಂದು ಏನಪ್ಪ ಅಂತಂದರೆ ಕಸ್ಟಮರ್ ಇದ್ದಾರಲ್ಲ ಅವರು ಹತ್ರದಲ್ಲೇ ಇದ್ದಾರೆ, ದೂರ ಏನಿಲ್ಲ. ನೋಡಿ ಆಲ್ಮೋಸ್ಟ್ ಒಂದೇ ಹತ್ರ ಇದ್ದಾರಲ್ಲ, ಒಂದೇ ಏರಿಯಾದಲ್ಲಿ ಇರೋದ್ರಿಂದ ಈಸಿ ಆಗುತ್ತೆ ನಮಗೆ ತಗೊಂಡೋಗಿ ಕೊಡೋಕ್ಕೆ. ಬನ್ನಿ ಫಸ್ಟ್ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ನಂಬರ್ ನೋಡ್ಕೊಬೇಕಾಗುತ್ತೆ ನಾವು ಫಸ್ಟ್ನೇದು ಯಾವ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದಲ್ಲ ಇದು ನೋಡಿ 1546 ಅಂತ ಇದೆ, ಇಲ್ಲೂ ಕೂಡ 1546 ಅಂತ ನಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅದರಿಂದಾಗಿ ಮೊದಲನೇ ಡ್ರಾಪ್ ಇದನ್ನು ಬ್ಯಾಗಲ್ಲಿ ಇಟ್ಕೊಂಬೋಣ. ಏನಕ್ಕೆ ಅಂತಂದರೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದು ಬ್ಯಾಗಲ್ಲಿ ಇಟ್ಕೊಳ್ಳೋಣ, ಇದು ಮುಂದೆ ಇಟ್ಕೊಂಡು ತೊಗೊಂಡೋಗೋಣ. ನೋಡಿ ಇಲ್ಲಿ ಮ್ಯಾಪ್ ಅಂತ ಇದೆಯಲ್ಲ, ಮ್ಯಾಪ್ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ ನಾವು ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಕ್ಕೆ. ಕಸ್ಟಮರ್ ಲೊಕೇಶನ್ ಬಂದು 1.3 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ನಾವು ಇವಾಗ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ನಾನು ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಬಂದು ಇವಾಗ ನಾನು ತಲುಪಿದೆ. ಅಂದರೆ 3rd ಫ್ಲೋರು ಆಪೋಸಿಟ್ ಶ್ರೀನಿವಾಸ ರೆಸಿಡೆನ್ಸಿ ಅಂತ ಇದೆ. ಶ್ರೀನಿವಾಸ ರೆಸಿಡೆನ್ಸಿ ಅಲ್ಲೇ ಇದೆ, ಅದ್ರ ಆಪೋಸಿಟ್ ಅಂದರೆ ಅದೇನೆ. ಬನ್ನಿ ಹೋಗಿ ಅಲ್ಲಿ 3rd ಫ್ಲೋರಲ್ಲಿ ಇದನ್ನು ಡ್ರಾಪ್ ಮಾಡಬೇಕಾಗಿರುತ್ತೆ. ಈಗ ನೆಕ್ಸ್ಟ್ ನಾವೇನಪ್ಪ ಅಂತಂದರೆ ಈಗ ಕಸ್ಟಮರ್ ಲೊಕೇಶನ್ ಬರ್ತಿದ್ದಂಗೆ ಏನು ಮಾಡಬೇಕು ಅಂತಂದರೆ ರೀಚ್ ಫಸ್ಟ್ ಕಸ್ಟಮರ್ ಲೊಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಅದರ ಮೇಲೆ ಪ್ರೆಸ್ ಮಾಡಿದೆ. ಆಮೇಲೆ 1546 ನಂಬರ್ ಇದೆಯಲ್ಲ ಅದನ್ನು ನಾವು ಡ್ರಾಪ್ ಮಾಡಬೇಕಾಗುತ್ತೆ. ನೋಡಿ ಮೇಲ್ಗಡೆ ಇದೆಯಲ್ಲ, ಇದೇ ಆರ್ಡರು. ಬನ್ನಿ ಹೋಗಿ ಅದನ್ನು ಡ್ರಾಪ್ ಮಾಡಿ. ನೇಮ್ ಪ್ರಥಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೈಸ್ ನೋಡಿ ಇವಾಗ ಕಸ್ಟಮರೇ ಕೆಳಗಡೆ ಬಂದು ಈಸ್ಕೊಂಡ್ರು. ಅದರಿಂದಾಗಿ ಈಗ ಏನಾಗುತ್ತೆ ಅಂತಂದರೆ ಇವಾಗ ಅವರು ಈಸ್ಕೊಂಡು ಹೋಗ್ತಿದ್ದಂಗೆ ನೇಮ್ನ ಕೇಳಬೇಕಾಗುತ್ತೆ ನಾವು. ಅಕಸ್ಮಾತ್ ಏನಾದ್ರು ನೇಮ್ ಕೇಳಿಲ್ಲ ಅಂತಂದರೆ ರಾಂಗ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ನೇಮ್ನ ಕೇಳಿ ಇವಾಗ ನಾನು ಡೆಲಿವರ್ ಮಾಡಿದ್ದೀನಿ, ಅಂದರೆ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಇವಾಗ ಅದನ್ನೇನು ಮಾಡಬೇಕು ಅಂತಂದರೆ ನೋಡಿ ಫಸ್ಟ್ ಡೆಲಿವರಿ ಕಂಪ್ಲೀಟೆಡ್ ಅಂತ ಇದೆಯಲ್ಲ, ಅದರ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿಬಿಟ್ಟು ಆರ್ ಯು ಶೋರ್ ಯು ಡೆಲಿವರ್ಡ್ ಅದ ಆರ್ಡರ್ ಅಂತ ತೋರಿಸ್ತದೆ. ಅದರಿಂದಾಗಿ ನೀವು ಮಾಡಬೇಕು ಅಂತಂದರೆ ಎಸ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ನೋಡಿ ಎಸ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಆರ್ಡರ್ ಇದೆಯಲ್ಲ, ಆ ನೆಕ್ಸ್ಟ್ ಆರ್ಡರ್ ಹತ್ರ ನಾವು ಹೋಗ್ಬೇಕಾಗುತ್ತೆ. ಅಂತಂದರೆ ಇನ್ನೊಂದು ಆರ್ಡರ್ ಇದೆಯಲ್ಲ, ಇದನ್ನು ಕೂಡ ಹೋಗಿ ಡ್ರಾಪ್ ಮಾಡೋಣ. ಅಲ್ಲಿ ಹೋಗೋದು ಹೇಗೆ ಅಂತಂದರೆ ಇಲ್ಲಿ ಮ್ಯಾಪ್ ಅಂತ ಇದೆಯಲ್ಲ, ಆ ಮ್ಯಾಪ್ ಮೇಲೆ ಪ್ರೆಸ್ ಮಾಡಿ. ನೋಡಿ ಮ್ಯಾಪ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಎಷ್ಟಿದೆ ಅಂತಲೂ ಕೂಡ ತೋರಿಸ್ತದೆ. 350 ಮೀಟರ್ ಇದೆ. ಬನ್ನಿ ಇವಾಗ ಅದನ್ನು ಕೂಡ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ನಾನು ಇನ್ನೊಂದು ಡ್ರಾಪ್ ಹತ್ರನೂ ಕೂಡ ಬಂದೆ. ಡ್ರಾಪ್ ಹತ್ರ ಬಂದು ತಲುಪ್ತಿದ್ದಂಗೆ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ ರೀಚ್ ಸೆಕೆಂಡ್ ಕಸ್ಟಮರ್ ಲೊಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಮೇ ಬಿ ಅದನ್ಸುತ್ತೆ 79 ಅಂತ ಇದೆ. ರೀಚ್ಡ್ ಸೆಕೆಂಡ್ ಕಸ್ಟಮರ್ ಲೊಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಬಂದಿರೋದು ಇದು. ಕ್ಯಾಶ್ ಕೂಡ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬನ್ನಿ ಇವಾಗ ಕಾಲ್ ಮಾಡೋಣ ಕಸ್ಟಮರಿಗೆ. ನೋಡಿ ಇಲ್ಲಿ ಕಾಲ್ ಕಸ್ಟಮರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡೋಣ. ಹಲೋ ಹಲೋ ಮೇಡಮ್, ಸ್ವಿಗ್ಗಿನ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಾಂ ಹಾಂ ನಂಬರ್ ಸರ್ಚ್ ಮಾಡಿದ್ನಾ? ಹಾಂ ಮೇಡಮ್. ಹಾಂ ಬನ್ನಿ.
ಯಾಕೆ? ಬ್ರೋ ವೀಡಿಯೋಸ್ ಮಾಡ್ತೀನಿ ಬ್ರೋ ನಾನು. ಓಕೆ. ಆನ್ಲೈನಾ? ಹಾಫ್ ಆನ್ಲೈನ್, ಹಾಫ್ 60 ಹಾಂ 66 ಇನ್ನು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಹಾಂ ಬ್ರೋ. ಗೈಸ್ ನೋಡಿ, ಇವಾಗ ನಾವು ಕಸ್ಟಮರಿಂದ ಅಮೌಂಟ್ ಕೂಡ ಕಲೆಕ್ಟ್ ಮಾಡಿಕೊಂಡೆ ಅಂತ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಬಂತಲ್ಲ, ಸೊ ಕ್ಯಾಶ್ ಕೂಡ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತ ಅಂದರೆ ಇಲ್ಲಿ ಕಲೆಕ್ಟ್ ಪೇಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಅಮೌಂಟು ಅದು ಎಷ್ಟಿರುತ್ತೋ ಅಷ್ಟೇ ನಾವು ಇಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಕಲೆಕ್ಟ್ ಕ್ಯಾಶ್ ಕೊಟ್ಬಿಟ್ಟು 1166 ರೂಪೀಸ್ ಇದೆ. 1166 ರೂಪೀಸ್ ಇದಿಷ್ಟನ್ನು ನಾವು ಅಲ್ಲಿ ಹಾಕ್ಬಿಟ್ಟು ಇವಾಗ ಕ್ಯಾಶ್ ಕಲೆಕ್ಟೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಕಂಟಿನ್ಯೂ. ಈಗ ಕಂಟಿನ್ಯೂ ಕೊಡ್ತಿದ್ದಂಗೆ ಸೆಕೆಂಡ್ ಡೆಲಿವರಿ ಕಂಪ್ಲೀಟೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಆರ್ ಯು ಶೋರ್ ಯು ಡೆಲಿವರ್ ದ ಆರ್ಡರ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಇವಾಗ ನಾವು ಎಸ್ ಕೊಡೋಣ. ಗೈಸ್ ನೋಡಿ, ಸ್ವಿಗ್ಗಿಯಲ್ಲಿ ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ ಡ್ರಾಪ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂತ ಅಂದರೆ ಅರ್ನಿಂಗಿಂದೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಅರ್ನಿಂಗಿಂದೆಲ್ಲ ನಾನು ಸಪ್ರೇಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ವೀಡಿಯೋ ಕೂಡ ಮಾಡಿ ತಿಳಿಸಿದ್ದೀನಿ. ಅಂದರೆ ನಾವೇನಾದ್ರು ಮೊದಲನೇ ದಿನ ಏನಾದ್ರು ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡಬೇಕು ಅಂತ ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡೋದು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಯಾವ ರೀತಿ ಆರ್ಡರ್ನ ಪಿಕ್ ಮಾಡೋದು, ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ. ಅಂದರೆ ಯಾವುದೇ ಆದಂಥ ಗಾಬರಿ ಪಡೋಂಗಿಲ್ಲ. ನೀವು ಫಸ್ಟ್ನೇ ದಿನ ಹೋದರೂ ಕೂಡ ನೀವು ಇನ್ನೇನಾದ್ರು ಈ ವಿಡಿಯೋ ನೋಡ್ಕೊಂಡು ಹೋದ್ರಿ ಅಂತಂದರೆ ನೀವು ಆರಾಮಾಗಿ ಮಾಡ್ಬೋದು. ಅಂತಂದರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವರು. ಟ್ರೈನಿಂಗ್ ಕೊಟ್ಟಿದ್ರು ಕೂಡ ನೀವು ಥಿಯರಿ ಎಷ್ಟೇ ಆದರೂ ಪ್ರಾಕ್ಟಿಕಲಾಗಿ ಒಂದ್ಸರಿ ನೋಡಬೇಕಲ್ಲ. ಅದರಿಂದಾಗಿ ಈ ವಿಡಿಯೋ ಏನಾದ್ರು ನೀವು ನೋಡ್ಕೊಂಡ್ರೆ ಯಾವ ರೀತಿ ಕೆಲಸ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಐಡಿಯಾ ಬರುತ್ತಲ್ಲ. ಅದರಿಂದಾಗಿ ಈ ವಿಡಿಯೋ ಏನಾದ್ರು ನೀವು ನೋಡ್ಕೊಂಡ್ರೆ ಆರಾಮಾಗಿ ನೀವು ಕಾನ್ಫಿಡೆನ್ಸಾಗಿ ನೀವು ಕೆಲಸ ಮಾಡ್ಬೋದು. ಇಲ್ಲ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಗಾಬರಿ ಆಗುತ್ತೆ. ಯಾವುದೇ ಆದಂಥ ಗಾಬರಿ ಪಡೋಕೆ ಹೋಗ್ಬೇಡ್ರಿ. ಜೊತೆಯಲ್ಲಿ ಯಾವುದೇ ಆದಂಥ ಆತರ ಮಾಡ್ಕೊಂಡು ಬೇಗ ತಗೊಂಡೋಗಿ ಡ್ರಾಪ್ ಮಾಡಬೇಕು ಅನ್ನೋದು ಕೂಡ ನೀವು ಮಾಡೋಕೆ ಹೋಗ್ಬೇಡ್ರಿ. ಆರಾಮಾಗಿ ಹೋಗಿ. ಏನಕ್ಕೆ ಅಂತಂದರೆ ಕಸ್ಟಮರ್ಗೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿನೇ ತೋರಿಸಿರ್ತಾನೆ. ನಮಗೆ ತೋರಿಸಿರ್ತಾರಲ್ಲ ಆ ಟೈಮ್ಗಿಂತ ಸ್ವಲ್ಪ ಜಾಸ್ತಿನೇ ತೋರಿಸಿರ್ತಾನೆ ಡ್ರಾಪ್ ಟೈಮು. ಅದರಿಂದ ಆರಾಮಾಗಿ ಹೋಗ್ಬಿಟ್ಟು ನೀವು ಡ್ರಾಪ್ ಮಾಡಿ. ಅಂದರೆ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.